ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೋಡಿ, ಈಗಾಗಲೇ ನೀವೆಲ್ಲ ಕಾಶಿ ಯಾತ್ರೆಗೆ ಹೋಗಿ ಬಂದಿದ್ದೀರಾ. ಕೆಲವರು ಮುಂದೆ ಹೋಗೋರು ಇದ್ದೀರಾ. ಕಾಶಿ ಯಾತ್ರೆಗೆ ಹೋಗಿ ಬಂದವರಿಗೆ ಒಂದು ಸಲಹೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾಶಿ ಯಾತ್ರೆ ಹೋಗೋರು ಗಮನ ಇಟ್ಟು ಕೇಳಿ. ಕಾಶಿ ಯಾತ್ರೆಗೆ ಹೋಗೋರು ನೀವು ಅಲ್ಲಿ 5 ಕಿಲೋಮೀಟ್ರ್ ಒಳಗಡೆ ಸೆಲ್ಫಿ ಜಿಯೋ ಟ್ಯಾಗ್ಡ್ ಫೋಟೋವನ್ನು ಹೊಡ್ಕೊಂಬಂದಿರಬೇಕು. 5,000 ರೂಪಾಯಿ ನಿಮ್ಮ ರಿಡಕ್ಷನ್ ಬರುತ್ತೆ ಅಂತ ಹೇಳ್ತೀರಾ. ಆದರೆ ಜಿಯೋ ಟ್ಯಾಗ್ಡ್ ಫೋಟೋ ಬೇಕು. ಆಮೇಲೆ ನಿಮ್ಮದು ರೇಷನ್ ಕಾರ್ಡು, ನಿಮ್ಮದು ವೋಟ್ರ್ ಐ ಡಿ, ಆಮೇಲೆ ಅವರು ಮುಚ್ಚಳಿಕೆ ಬರ್ಕೊಡ್ಬೇಕು ಅಂತಾರೆ ಸ್ಟಾಂಪ್ ಪೇಪರ್ ಮೇಲೆ. ಕರ್ನಾಟಕ ರಾಜ್ಯ ಸರ್ಕಾರದವರು ಮುಚ್ಚಳಿಕೆ ಬರೆದಿರ್ತಕ್ಕಂಥ ಸ್ಟಾಂಪ್ ಪೇಪರ್ನ ತರಬೇಕಾಗುತ್ತೆ. ನಿಮ್ಮದು ಆಧಾರ್ ಕಾರ್ಡಲ್ಲಿ ನಿಮ್ಮ ಮನೆಯವ್ರದ್ದು ಗಂಡಂದೇ ಬೇರೆ ಫೋನ್ ನಂಬರ್ ಇರಬೇಕು, ಆಧಾರ್ ಕಾರ್ಡಲ್ಲಿ ಹೆಂಡ್ತಿದೇ ಬೇರೆ ಫೋನ್ ನಂಬರ್ ಇರಬೇಕು. ಇಷ್ಟೆಲ್ಲ ದಾಖಲೆಗಳನ್ನು ತಗೊಂಡು SDP ಸರ್ವಿಸ್ ಸೆಂಟ್ರಿಗೆ ಬನ್ನಿ. KSRTC ಬಸ್ ಟರ್ಮಿನಲ್ ಪಕ್ಕ ಇದೆ. ನನ್ನ ಹತ್ರ ತುಂಬ ಜನ ಬಂದಿದ್ದಾರೆ. ನಾವು ಕಾಶಿ ಯಾತ್ರೆಗೆ ಹೋಗಿದ್ದೀವಿ ಸರ್, 5,000 ರೂಪಾಯಿ ಸಬ್ಸಿಡಿ ರಿಡಕ್ಷನ್ ಬರುತ್ತಂತೆ, ಅರ್ಜಿ ಹಾಕ್ಕೊಡಿ ಅಂತ ಬಂದಿದ್ದರು. ಅರ್ಜಿ ಹಾಕ್ಕೊಡೋಕೆ ಇಷ್ಟೆಲ್ಲ ದಾಖಲೆಗಳು ಇರಬೇಕು. ಜಿಯೋ ಟ್ಯಾಗ್ ಫೋಟೋ ಇಲ್ಲ ಅಂತಂದರೆ ನಿಮ್ಗೆ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ. ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ತಗೊಂಬನ್ನಿ, ಅದರಲ್ಲಿ ನೇಮ್ ಸರಿ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಿವಮೊಗ್ಗ ವಿರೂಪಾಕ್ಷ ಅಂತ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಒಳ್ಳೊಳ್ಳೆ ವಿಷಯಗಳೆಲ್ಲ, ಸರ್ಕಾರದ ವಿಚಾರಗಳು, ಬೇರೆ ವಿಚಾರಗಳೆಲ್ಲ ನಿಮಗೆ ತಿಳಿತೈತೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು, ಶುಭವಾಗಲಿ, ಶುಭರಾತ್ರಿ, ಗುಡ್ ನೈಟ್.